ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನಂತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಆಲ್ರೆಡಿ 8:30 ಆಗಿದೆ ಆ್ಯಂಡ್ ಚೆನ್ನಾಗಿ ಮಳೆ ಬರ್ತಾ ಇದೆ. ಬೆಂಗಳೂರಲ್ಲಿ ಒಂದಷ್ಟು ಕಡೆ ಮಳೆ ಬರ್ತಾ ಇದೆ. ಈ ಸೆಕೆಗೆ ಈ ಮಳೆ ಬೇಕಿತ್ತು, ಬಟ್ ಆದರೆ ಬಂದ್ಬಿಟ್ಟು ಮತ್ತೆ ನಾಳೆ ಫುಲ್ಲು ಬಿಸಿಲು ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಒಂದು ಸ್ವಲ್ಪ ಜಾಸ್ತಿ ಮಳೆ ಬಂದರೆ ಚೆನ್ನಾಗಿರತ್ತೆ ಅಂತ ಅನಿಸುತ್ತೆ. ಸೊ ಚಳಿಗೆ ಕಾಫಿ ಕುಡಿದ್ಬಿಟ್ಟು ಈಗ ಕೂತಿದ್ದೀನಿ. ನಾನು ಐ ಥಿಂಕ್ ಲಾಸ್ಟ್ ವೀಕ್ ವ್ಲಾಗಲ್ಲಿ, ಹಬ್ಬದ ಹಿಂದಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ಒಂದಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿ. ಬೆಡ್ ಸ್ಪ್ರೆಡ್ಡು ಎಲ್ಲನೂ ನಾನು ನಿಮಗೆ ತೋರಿಸಿದ್ದೆ. ಮೀಶೋಯಿಂದನೂ ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ಅದೇನು ಮಾಡಿಬಿಟ್ಟಿದ್ದೀನಿ ನಾನು ಅಂದರೆ, ನಮ್ಮ ಹಳೆ ಮನೆ ಅಡ್ರೆಸ್ ಹಾಕ್ಬಿಟ್ಟಿದ್ದೀನಿ. ಮೀಶೋನಲ್ಲಿ ಇದುವರೆಗೂ ನಾನು ತೊಗೊಂಡಿದ್ದು ಒಂದೇ ಒಂದು ಡ್ರೆಸ್ ಆಯಿತಾ. ಸೊ ಹಾಗಾಗಿ ಆ ಅಡ್ರೆಸ್ಸೇ ಚೇಂಜ್ ಮಾಡಿಲ್ಲ. ಇಲ್ಲಿಗೆ ಶಿಫ್ಟ್ ಆದಮೇಲೆ ನಾವು ಅದೇ ಅಡ್ರೆಸ್ ಇದೆ, ನಾನು ಅದಕ್ಕೆ ಬುಕ್ ಮಾಡಿಬಿಟ್ಟಿದ್ದೀನಿ. ಅದು ಅಲ್ಲೇ ಹೋಗಿದೆ, ಮತ್ತು ಅಲ್ಲಿ ರಿಸೀವ್ ಮಾಡ್ಕೊಳ್ಳೋಕೆ ಯಾರೂ ಇರಲಿಲ್ಲ. ಆಮೇಲೆ ಸರಿ ಆಯಿತು ಅಂತ ನಮ್ಮ ನೇಬರ್ ಆಂಟಿ, ಒಬ್ರು ಮಂಜು ಆಂಟಿ ಅಂತ ಇದ್ದಾರೆ. ಸೊ ಅವ್ರಿಗೆ ಹೇಳಿ, ಅವ್ರಿಗೆ ಕಾಲ್ ಮಾಡಿ ಪ್ರತಿ ಸತಿ ಪಾಪ ಅವರು ಈಸ್ಕೊಂಡು ಇಟ್ಕೊಂಡಿದ್ರು. ಆ್ಯಂಡ್ ಇವಾಗ ಒಟ್ಟಿಗೆ ಒಂದೇ ಸತಿ ಎಲ್ಲ ಕಲೆಕ್ಟ್ ಮಾಡಿದೆ. ಸರಿ ಆಯಿತು, ಇವಾಗ ತೋರಿಸೋಣ ಅಂತ. ಏನು ಜಾಸ್ತಿ ಏನು ತೋರಿಸೋ ರೀತಿ ಏನು ದೊಡ್ಡ ಐಟಮ್ಸ್ ಏನು ತೊಗೊಂಡಿಲ್ಲ. ವೆರಿ ಸಿಂಪಲ್ ಐಟಮ್ಸ್. ಬಿಕಾಸ್ ಒಂಥರ ಈಗ ಮೀಶೋ ಆ್ಯಪ್ ಹಾಕೊಂಡ್ಬಿಟ್ರೆ ಹೆಂಗಾಗ್ಬಿಡುತ್ತೆ ಅಂದರೆ, ಪ್ರತಿ ಸತಿ ನೋಟಿಫಿಕೇಶನ್ಸ್ ತೋರಿಸ್ತಾ ಇರುತ್ತೆ. ಹಂಗೂ ನೋಟಿಫಿಕೇಶನ್ ಆಫ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಅದೊಂಥರ ಟೆಂಪ್ಟ್ ಆಗುತ್ತೆ, ಹೋಗಿ ಶಾಪ್ ಮಾಡೋಣ, ನೋಡೋಣ, ಏನೋ ಆಫರ್ಸ್ ಅಂತ ಹೇಳ್ತಿದಾರಲ್ಲ, ಮನೆಗೆ ಏನಾದರೂ ಚೆನ್ನಾಗಿರೋದು ಸಿಗುತ್ತಾ ಆ ಥರದ್ದು. ಒಂಥರ ಹೆಣ್ಮಕ್ಳಿಗೆ ಇಟ್ ಇಸ್ ಲೈಕ್ ಇನ್ಬಿಲ್ಟ್ ಅನಿಸುತ್ತೆ. ಆಫರ್ಸ್ ಅಂದಾಗ ಒಂದು ಸ್ವಲ್ಪ ನಾವು ನೋಡೋಣ, ಇರೋ ಏನಾದರೂ ಸಿಗ್ಬೋದು, ಚೆನ್ನಾಗಿ ತೊಗೊಳೋಣ ಅಂಥೇಳಿ. ಸೊ ನಾನು ಅದೇ ರೀತಿ ಮಾಡಿದೆ. ಜಾಸ್ತಿ ಯಾವುದು ಪ್ರೈಸ್ದು ತೊಗೊಳ್ಳಿಲ್ಲ ನಾವು. ವೆರಿ ಮಿನಿಮಲ್, ಲೈಕ್ 100, 150ನಲ್ಲಿ ಮನೆಗೆ ಬೇಕಾಗಿರೋಂಥ ಸಣ್ಣ ಪುಟ್ಟ ಎಸೆನ್ಷಿಯಲ್ಸ್ ಅಷ್ಟೇ ತೊಗೊಂಡಿದ್ದು. ಸೊ ಅದರಲ್ಲಿ ಫಸ್ಟ್ ಒನ್ ಇದು ಮಜ್ಜಿಗೆ ಕಡಿಯೋದು ತೊಗೊಂಡೆ ನಾನು. ಚೆನ್ನಾಗಿದೆ ಇದು. ಆ್ಯಕ್ಚುಲಿ ನಾನು ವರ್ಕ್ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡೆ, ಬಟ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದು. ಸೊ ಇದ್ರದ್ದು ಪ್ರೈಸ್ ಎಲ್ಲ ನನಗೆ ನೆನಪಿಲ್ಲ, ಬಟ್ ಆ್ಯಪ್ನ ಚೆಕ್ ಮಾಡಿ ನಾನು ನಿಮಗೆ ಕೆಳಗಡೆ ಎಲ್ಲಾದರೂ ಹಾಕ್ತೀನಿ ನಾನು ಎಷ್ಟಕ್ಕೆ ತೊಗೊಂಡೆ ಅಂತ. ಮೀಶೋನಲ್ಲಿ ಐ ಥಿಂಕ್ ಯಾಕೆ ನಾನು ಶಾಪ್ ಮಾಡ್ತಾರಲ್ಲ ಅಂದರೆ, ಕೆಲವು ಸತಿ ಏನೋ ಕ್ವಾಲಿಟಿ ಇಶ್ಯೂಸ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಮತ್ತು ಇನ್ನೊಂದೇನೋ ಅಂದರೆ, ಆ ರಿಯಲ್ ಇಮೇಜಸ್ ಅಂತ ಹಾಕಿರ್ತಾರಲ್ಲ ರಿವ್ಯೂಸಲ್ಲಿ, ಅದನ್ನ ನೋಡಿಬಿಟ್ರೆ ತೊಗೊಳ್ಳೋದೇ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ. ಒಂದು ರೀತಿ ಆ ಇಮೇಜ್ ಕ್ವಾಲಿಟಿನೇ ಆಗಿರುತ್ತೋ ಅಥವಾ ಏನೋ ಅಂತ ಗೊತ್ತಿಲ್ಲ, ಯಾಕೋ ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಇವಾಗೇನೋ 60% ಆಫಲ್ಲಿ ಹೋಗ್ತಾ ಇತ್ತಲ್ಲ, ಸರಿ ನೋಡೋಣ ಬಿಡೋ, ಜಾಸ್ತಿ ಏನೋ ಇನ್ವೆಸ್ಟ್ ಮಾಡ್ತಾಯಿಲ್ಲ ಅಲ್ವಾ, ಸ್ವಲ್ಪನೇ ಇನ್ವೆಸ್ಟ್ ಮಾಡ್ತಾ ಇರೋದು. ಸೊ ಟ್ರೈ ಮಾಡೋಣ ಅಂತ ಹೇಳಿ ಬುಕ್ ಮಾಡಿದ್ದೆ. ಸೊ ಇದೆಲ್ಲ ಆಲ್ಮೋಸ್ಟ್ ನಾನು ಹಬ್ಬಕ್ಕಿಂತ ಮುಂಚೆ 1 ವಾರ 2 ವಾರ ಮುಂಚೆನೇ ಇದನ್ನೆಲ್ಲ ಬುಕ್ ಮಾಡಿದ್ದು. ನೆನ್ನೆ ನನ್ನ ಕೈಗೆ ಸಿಕ್ಕಿದೆ ಇದು. ಓಕೆ, ಸೊ ಫಸ್ಟ್ ಒನ್ ಬಂದುಬಿಟ್ಟು ಇದು ಮಜ್ಜಿಗೆ ಕಡಿಯೋ ಅಂಥದ್ದು. ಚೆನ್ನಾಗಿದೆ ಗ್ರಿಪ್ಪು, ನಾಟ್ ಬ್ಯಾಡ್ ಅಂತ ಅನಿಸುತ್ತೆ. ಈ ಸಮ್ಮರಲ್ಲಿ ಮಜ್ಜಿಗೆ ಕುಡಿಯೋಣ ಅಂತ ಕಡಿಬೇಕಲ್ಲ, ಯಾವಾಗಲೂ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಡ್ತಿದ್ದೆ. ಅವಾಗ ನೀಟಾಗಿ ಮಿಕ್ಸ್ ಆಗಿ ಮಸಾಲೆ ಮಜ್ಜಿಗೆ ಥರ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಆರ್ಡರ್ ಮಾಡಿಕೊಂಡೆ. ಸಮ್ಮರೇ ಮುಗಿತಾ ಇದೆಯೋ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇದು ಬಂದು ಸ್ಮ್ಯಾಶರ್ ಕೂಡ ನಾನು ಪ್ರೈಸ್ ನಿಜವಾಗ್ಲೂ ನೆನಪಿಲ್ಲ ನನಗೆ, ಕೆಳಗಡೆ ಎಲ್ಲಾದರೂ ಡಿಸ್ಪ್ಲೇ ಮಾಡ್ತೀನಿ. ಸ್ಮ್ಯಾಶರ್ ಆ್ಯಕ್ಚುಲಿ ಒಂದಿತ್ತು, ಗೊತ್ತಿಲ್ಲ, ಹೆಂಗೆ ಪ್ರೆಸ್ ಮಾಡಬೇಕಾದಾಗ ಇದು ಏನಿದೆಯಲ್ಲ, ಇದು ಪ್ಲೇಟು ಅದು ಮುರ್ಕೊಂಡು ಬಂದ್ಬಿಟ್ಟಿತ್ತು. ಹಾಗಾಗಿ ಇವಾಗ ಯೂಶಲಿ ಬೇಗ ಮಾಡೋ ಸಾಂಬಾರು ಇರುತ್ತಲ್ಲ, ಅಂದರೆ ಜಾಸ್ತಿ ಬೇಳೆಗಳು ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಸುಮ್ಮನೆ 1-2 ವಿಷಲ್ ಕೂಗಿಸ್ಬಿಟ್ಟು ಮಸ್ಬಿಟ್ಟು ಒಗ್ಗರಣೆಗೆ ಹಾಕೋದು, ಅದನ್ನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಟೊಮೊಟೊ ಎಲ್ಲ ಏನೂ ಸಾಫ್ಟ್ ಆಗ್ತಾ ಇರಲಿಲ್ಲಲ್ಲ. ಸೊ ಇದು ಬೇಕಾಗಿತ್ತು ಅಂತ ಹೇಳಿ ಇದು ಒಂದು ಬುಕ್ ಮಾಡಿದೆ. ಐ ಥಿಂಕ್ ಇದು 150ನೋ 130ನೋ ಏನೋ ಇತ್ತು ಅಂತ ಅನ್ಕೊತೀನಿ. ಹೊರಗಡೆಗೆ ಇದಕ್ಕೆ ಅಂತಲೇ ನಾವು ಶಾಪಿಂಗ್ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಮನೇಲಿದ್ದಾಗ ಅಥವಾ ಮಲಗಿದ್ದಾಗ ಯಾವಾಗಲಾದರೂ ಇದನ್ನು ನೋಡಿದ್ದೆ ಹಾಗೆ. ಸೊ ಸರಿ ಆಯ್ತಂತ ಇದೊಂದು ಬುಕ್ ಮಾಡಿದ್ದೆ. ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಅಂದರೆ ನನಗೀಗ ತುಂಬ ಬೇಕು ಅಂತ ಅನ್ಸೋದು ಈ ರೀತಿ ಹೇರ್ ಕ್ಲಚಸ್. ಥ್ಯಾಂಕ್ ಯು. ಈ ರೀತಿ ಹೇರ್ ಕ್ಲಚಸ್ ಆಯಿತಾ. ಸೊ ನನಗೆ 4 ಬಂದಿದೆ. ಇದ್ರದ್ದು ನೆನಪಿಲ್ಲ ನನಗೆ ಎಷ್ಟು ಅಂತ. ಈ 4 ಎಷ್ಟು ಇದಾಗುತ್ತೆ ಅಂದರೆ, ಎಷ್ಟಿದ್ರೂ ಸಾಲಲ್ಲ, ಎಷ್ಟಿದ್ರೂ ಆ ಟೈಮಿಗೆ ಬೇಕು ಅಂದರೂ ಸಿಗೋದಿಲ್ಲ. ಸೊ ಈಗ ಪಾಪಕ್ಕೆ ಬೇರೆ ಫೀಡ್ ಮಾಡ್ತಿರ್ತೀನಲ್ಲ, ಯೂಶ್ವಲಿ ಫೀಡ್ ಮಾಡೋ ಟೈಮ್ಗೆ ನಂಗೆ ಸಿಕ್ಕಾಬಟ್ಟೆ ಶೆಕೆ ಅನಿಸುತ್ತೆ. ಫೀಡ್ ಮಾಡಬೇಕಾದಾಗಲೇ ಇಲ್ಲಿ ಕೆರೆಯೋದು ಅಲ್ಲಿ ಕೆರೆಯೋದೆಲ್ಲ ಆಗ್ತಾ ಇರುತ್ತೆ. ಮತ್ತು ಈ ಸಮ್ಮರ್ಗಂತೂ ಎಷ್ಟು ತಲೆ ಸ್ನಾನ ಮಾಡಿದ್ರೂ ನನಗೆ ಸಾಕಾಗ್ತಲ್ಲ, ಸಿಕ್ಕಾಬಟ್ಟೆ ಸ್ವೆಟ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಕ್ಲಚಸ್ ನನಗೆ ಹೆಲ್ಪ್ ಆಗುತ್ತೆ. ನೀಟಾಗಿ ಸುಮ್ಮನೆ ಒಂದು ಸುಟ್ಬಿಟ್ಟು ಒಂದು ಬನ್ ಹಾಕ್ಬಿಟ್ರೆ
ಎಷ್ಟೋ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಆ್ಯಂಡ್ ಕಲರ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಒಂದು ನೋಡಿ ಈ ರೀತಿ ಪೀಚ್ ಪಿಂಕ್, ಎಸ್. ಆ್ಯಂಡ್ ವಿಚ್ ಇಸ್ ದಿಸ್ ಕಲರ್? Brown. ಎಸ್, ವೆರಿ ಗುಡ್. ದಿಸ್ ಇಸ್ White. ಕೈಂಡ್ ಆಫ್ ವೈಟ್, ಪಿಂಕಿಶ್ ವೈಟ್. ಓಕೆ. ಆ್ಯಂಡ್ ಫೈನಲಿ ದಿಸ್ ಇಸ್ Purple, my favorite purple. ಪರ್ಪಲ್ ಇಸ್ ಹಿಸ್ ಫೇವ್ರೆಟ್ ಕಲರ್. ಓಕೆ, ಸೊ ಇದಿಷ್ಟು ಕಲರು ಒಂಥರ ಚೆನ್ನಾಗಿ ಬಂದಿದೆ, ಇಷ್ಟ ಆಯಿತು ನನಗೆ ಈ 4 ಕ್ಲಿಪ್ಸು. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ನಾಟ್ ಬ್ಯಾಡ್ ಅಂತ ಅನ್ಸುತ್ತೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ತಂದಾಗಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈ ಕಲರ್ ನನಗೆ ಇಷ್ಟ ಆಯ್ತು, ಒಂಥರ ನ್ಯೂಡ್ ಶೇಡ್ ಥರ ಇದೆ, ಬ್ರೌನ್ ಕಲರ್. ಸೊ ಐ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಆ್ಯಂಡ್ ಎಸ್, ಅದಾದಮೇಲೆ ಇದನ್ನು ತುಂಬ ದಿವಸದಿಂದ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಕಿಚನ್ಗೆ ಈ ರೀತಿ ಒಂದು ವಾರ್ಮ್ ಲೈಟ್ ಹಾಕಬೇಕಂತ ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮ್ ಯಾವುದು ದೀಪಾವಳಿ ಟೈಮಿಂದಾನೇ ಅಂದ್ಕೊಂಡಿದ್ದೆ. ದೀಪಾವಳಿ ಟೈಮಲ್ಲಿ ನೀವು ನೋಡಿದರೆ ನಾನು ಒಂದು ಸ್ಟಾರ್ಸ್ದು ಲೈಟ್ ಹಾಕಿದ್ದೆ ಅಲ್ವಾ, ಅದ್ರದ್ದು ಲೈಟು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಒಂಥರ ಖುಷಿ ಕೊಡ್ತಾ ಇತ್ತು. ಸೊ ತುಂಬ ದಿವಸದಿಂದ ಈ ರೀತಿ ಏನೋ LED ಲೈಟ್ಸ್ ತೊಗೊಂಡು ಬಂದ್ಬಿಟ್ಟು ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಫೈನಲಿ ಬುಕ್ ಮಾಡಿದೆ. ಇದನ್ನು ಕೂಡ ನೋಡಬೇಕು, ಇದನ್ನು ಹೇಗೆ ಸ್ಟಿಕ್ ಮಾಡ್ತೀವಿ ಅಂತ ನಮ್ಮ ಮನೆಯವ್ರ ಹೆಲ್ಪ್ ತೊಗೊಂಡು ಇದನ್ನೊಂಚೂರು ಹಾಕಾದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಹಾಕಿದ್ದೀನಿ ಅಂತ. ತುಂಬ ಜನ ಐ ಥಿಂಕ್ ಈ ರೀತಿ ಅಂದರೆ ಇವಾಗ ರೀಸೆಂಟಾಗಿ ಅಂತಂದರೆ ಫಾಲ್ ಸೀಲಿಂಗ್ ಜೊತೆಗೆ ಆ ರೀತಿ ಲೈಟಿಂಗ್ಸ್ ಬಂದಿರುತ್ತೆ. ಕೆಲವೊಂದು ಸತಿ ನಾನ್ ಮಾಡ್ಯುಲರ್ ಕಿಚನ್ಸು ಅಥವಾ ಈ ರೀತಿ ಲೈಟಿಂಗ್ಸ್ ಹಾಕಿಲ್ದಲ್ಲೇ ಇರೋ ಕಿಚನ್ಸ್ಗೆ ಈ ಒಂದು ಲೈಟಿಂಗ್ಸ್ ಏನಿದೆ ತುಂಬ ಚೆನ್ನಾಗಿ ಗೆಟಪ್ ಕೊಡುತ್ತೆ ಅಂತ ಹೇಳ್ಬೋದು. ಒಂಥರ ವಾರ್ಮ್ ಲೈಟು, ಒಂಥರ ಏನಂತೀವಿ, ಖುಷಿ ಆಗುತ್ತೆ ಈ ರೀತಿ ಬ್ರೈಟ್ ಲೈಟಲ್ಲಿ ಏನಾದರೂ ಕುಕ್ಕಿಂಗ್ ಮಾಡಬೇಕು ಅಥವಾ ವೀಡಿಯೋಸ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಲೈಟು. ಸೊ ಅದಕ್ಕೆ ತರಿಸ್ಕೊಂಡಿದ್ದೀನಿ, ನೋಡೋಣ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಮ್ಮ ಅಡುಗೆ ಮನೆಗೆ ಹೇಗೆ ಕಾಣಿಸುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಹೋಪ್ಫುಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಬಂದು ಇನ್ನೂ ಒಂದು ಐಟಮು. ಆ್ಯಂಡ್ ಫೈನಲಿ ಒಂದು ಸ್ವಲ್ಪ ಹೋಮ್ ಡೆಕೋರ್ಗೆ ಏನಾದರೂ ಬೇಕು ಅಂತ ಅನ್ನಿಸ್ತಾ ಇತ್ತು. ನಮ್ಮ ಮನೆಯವ್ರು ಅದೇ ಅಂತ ಇರ್ತಾರೆ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀನಿ ನೀನು, ಅದು ಅದು ಅಂತ ಹೇಳಿ. ಬಿಕಾಸ್ ಸ್ಟಾರ್ಟಿಂಗಲ್ಲೆಲ್ಲ ಈ ಮನೆಗೆ ಬಂದಾಗ ಇದು ಬೇರೆ ವೈಟ್ ವಾಲ್ಸ್ ಅಲ್ವಾ, ಸೊ ಹಾಗಾಗಿ ಒಂದು ಸ್ವಲ್ಪ ನನಗೊಂಚೂರು ಕಲರ್ಫುಲ್ ಆಗಬೇಕು, ಒಂಥರ ಲೈವ್ಲಿ ಆಗಿರಬೇಕು, ಇದೇನಿದು ಸಪ್ಪೆ ಥರ ಇದೆ, ಫುಲ್ ವೈಟ್ ಗೋಡೆ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಅದಕ್ಕೆ ಒಂದಷ್ಟು ಏನು ಹೇಳ್ತಾರೆ ವಾಲ್ ಸ್ಟಿಕ್ಕರ್ಸ್ನ ಬುಕ್ ಮಾಡಿದ್ದೆ. ನಮ್ಮ ಮನೆಯವರು ಅದೇ ಅಂತಾರೆ, ಸುಮ್ಮನೆ ವೇಸ್ಟ್ ಅಲ್ವಾ ಇದು, ನಾವು ಸುಮ್ಮನೆ ಅಂಟಿಸ್ತೀವಿ ಮತ್ತೆ ಅದನ್ನು ತೆಗಿಬೇಕಂತ ಅನಿಸಿದಾಗ ಮತ್ತೆ ಎಲ್ಲ ಗೋಡೆ ಎಲ್ಲ ಹಾಳಾಗುತ್ತೆ, ಬೇಡ ಅಂತ ಹೇಳಿದ್ರು. ಬಟ್ ಆದರೂ ಮನ್ಸು ನಿಲ್ಬೇಕಲ್ಲ, ಆಫರಲ್ಲಿದೆ ರೀ, ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ ರೀ ಅಂತ ಹೇಳಿ ಬುಕ್ ಮಾಡಿದ್ದಂಥದ್ದು. ಸೊ ಇದು ಆ್ಯಕ್ಚುಲಿ ವೆರಿ ಸಿಂಪಲ್. ಆ್ಯಕ್ಚುಲಿ ಹಿಂಗೆ ನೋಡೋದಕ್ಕಿಂತ ಈ ರೀತಿ ಪ್ಲೇನ್ ಬ್ಯಾಕ್ಗ್ರೌಂಡ್ ಮೇಲೆ ಇದನ್ನು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕೂಡ ನೋಡಬೇಕು ಎಲ್ಲಿಗೆ ಹಾಕಬೇಕಂತ ಇನ್ನೂ ಡಿಸೈಡ್ ಆಗಿಲ್ಲ. ನಾನು ಯೂಶ್ವಲಿ ಇಲ್ಲೇ ಹಾಕೋಣ, ಚೆನ್ನಾಗಿ ಕಾಣಿಸುತ್ತೆ. ಸಾರಿ ಬಿಟ್, ಐ ಆಮ್ ಸೊ ಸಾರಿ, ಡಿಡ್ ಐ ಹರ್ಟ್ ಯು? No. ಓಕೆ. ಸೊ ಇಲ್ಲೇ ಬ್ಯಾಕ್ಗ್ರೌಂಡಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ, ಚೆನ್ನಾಗಿ ಕಾಣಿಸ್ಬೋದು ಮನೆಗೆ ಬಂದ ತಕ್ಷಣ ಎಂಟ್ರಿ ಆಗೋಕ್ಕೆ. ಆ್ಯಕ್ಚುಲಿ ಇಲ್ಲಿ ನಾನು ನಮ್ಮದೊಂದು ಫ್ಯಾಮಿಲಿ ಫೋಟೋ ಮಾಡಿಸಿ ಹಾಕಬೇಕು ಅಂತ ತುಂಬ ದಿವಸದಿಂದ ಈ ಜಾಗನ ಖಾಲಿ ಬಿಟ್ಟಿದ್ದೆ. ಬಟ್ ಗೊತ್ತಿಲ್ಲ, ನಾನೇನು ಅಂದ್ಕೊಳ್ತಾ ಇದ್ದೀನಿ ಇವಾಗ ಅಂದರೆ ಅಚ್ಚುನೂ ಇದ್ದಾನಲ್ವಾ, ಅಂದರೆ ಪಾಪುನ ನಾವು ಅಚ್ಚು ಅಂತ ಕರಿತೀವಿ ಮನೆಯಲ್ಲಿ. ಏನಂತ ಕರೆಯೋದು ನಾವು ಪಾಪುನ? ಬೇಬಿ ಅಚ್ಚು ಅಂತ. ಅಂದರೆ ನಮ್ಮ ಮನೆಯವರು ಅಚ್ಚುತಮ್ ಅಂತ ಅಚ್ಚುತಮ್ ಕೇಶವಂ ಸಾಂಗ್ ಬರುತ್ತಲ್ಲ, ಅದನ್ನು ಕೇಳ್ತಾ ಇದ್ದೆ ನಾನು ಜಾಸ್ತಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಅದಕ್ಕೆ ಅಚ್ಚುನೇ ಬರ್ತಾನೆ ಅಂತ ಹೇಳಿ ಅಚ್ಚು ಅಂತ ಕರಿತೀವಿ ನಾವು ಪಾಪುನ. ಸೊ ಅಚ್ಚುನೂ ಬರ್ತಾ ಇದ್ದಾನಲ್ವಾ, ಸೊ ಇನ್ನು ಮುಂದೆ ಅಚ್ಚು ಅಂತ ಕರೆಯೋಣ ಪಾಪುಗೆ ಅಂತ, ಅಚ್ಚು ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ಅಚ್ಚು ಬರ್ತಾನಲ್ವಾ, ಅಚ್ಚುದು ನಾಮಕರಣ ಟೈಮ್ಗೆ ಎನಿವೇಸ್ ಕಂಪ್ಲೀಟಾಗಿ ರೆಡಿಯಾಗಿರ್ತೀವಿ. ಅವಾಗಲೇ ಫುಲ್ ಫ್ಯಾಮಿಲಿ ಫೋಟೋ ತೊಗೊಳ್ಳೋಣ ಬಿಡು ಅಂದ್ಕೊಂಡು ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ. ಅವಾಗಿಂದನೂ ಮದುವೆ ಟೈಮಿಂದನೂ ಇತ್ತು ನನಗೆ ದೊಡ್ಡದು ಒಂದು ಲೈವ್ಲಿ ಫ್ಯಾಮಿಲಿ ಫೋಟೋ ತೊಗೊಳ್ಬೇಕು, ಹಾಕಿಸ್ಬೇಕು. ಆ್ಯಂಡ್ ಐ ಆಮ್ ಅ ವೆರಿ ಫೋಟೋ ಪರ್ಸನ್ ಆಯಿತಾ, ಫೋಟೋ ಲೈಕಿಂಗ್ ಪರ್ಸನ್, ಮೇಕಿಂಗ್ ಮೆಮೊರೀಸ್ ಪರ್ಸನ್ ಅಂತ. ಬಟ್ ನಮ್ಮ ಮನೇಲಿ ಟೋಟಲ್ ಆಪೋಸಿಟ್ಟು, ಅವ್ರಿಗೆ ಅಷ್ಟು ಫೋಟೋಸು ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಅದ್ರ ಮೇಲೆ ಅವಾಗ ಇಂಟ್ರೆಸ್ಟ್ ಇರಲ್ಲ ಆಯಿತಾ. ಬಟ್ ಫೋಟೋಸ್ ಎಲ್ಲ ತೆಗೆಸಾದ್ಮೇಲೆ ದೆನ್ ಹಿ ವಿಲ್ ಬಿ ಹ್ಯಾಪಿ ಟು ಸಿ ಇಟ್. ಸೊ ಆ ಥರ ಆಯಿತು. ಸದ್ಯಕ್ಕೆ ಫೋಟೋ ಕ್ಯಾನ್ಸಲ್ ಆಯ್ತಲ್ವಾ, ಸೊ ಹಾಗಾಗಿ ನಾನು ಇನ್ನೊಂದು ವರ್ಷದ ತನಕ ಇದನ್ನು ಗಾಲಿ ಬಿಡೋದು ಬೇಡ ಅಂತ ಹೇಳಿ ಈ ಥರ ತರಿಸ್ಕೊಂಡಿದ್ದೀನಿ. ಇದು ಪ್ಯಾಕ್ ಆಫ್ 6 ಏನೋ ಬಂದಿದೆ, ಈ ರೀತಿ ಫ್ಲವರ್ ಬಂದಿದೆ. ಆ್ಯಂಡ್ ಇದು ಕೂಡ ಒಂದು ರೀತಿ ಫ್ಲವರ್. ಆ್ಯಂಡ್ ಈ ರೀತಿ ಬಟರ್ಫ್ಲೈಸ್ 2 ಬಂದಿದೆ, ಅಂದರೆ 2 ಹಾಫ್ಸ್ ಈ ಥರ ಅಂದ್ಕೊಳ್ತೀನಿ.
2 halves ಬಟರ್ಫ್ಲೈ ಬಂದಿದೆ. ಎಸ್, ಬಟರ್ಫ್ಲೈ ಆ್ಯಂಡ್ ಈ ರೀತಿ ಒಂದು ಪ್ಲಾಂಟ್ ಥರ ಚೆನ್ನಾಗಿದೆ, ಕ್ಯೂಟ್ ಅನ್ಸುತ್ತೆ ಆಯಿತಾ. ಇದು ನೋಡೋದಕ್ಕೆ ಚಿಕ್ಕದಾಗೆ ಇರ್ಬೋದು, ಬಟ್ ಸ್ಟಿಲ್ ಒಂಥರ ಗೆಟಪ್ ಕೊಡ್ತಾ ಇದೆ ಆ್ಯಕ್ಚುಲಿ ವೈಟ್ ಬ್ಯಾಕ್ಗ್ರೌಂಡ್ ಮೇಲೆ. ದಿಸ್ ವಿಲ್ ಲುಕ್ ರಿಯಲಿ ಗುಡ್ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಫೈನಲಿ ಗುಡ್ ವೈಬ್ಸ್ ಅಂತ ಹೇಳಿ ವರ್ಡಿಂಗ್ಸ್ ಇದೆ. ವೇರ್ ಇಸ್ ದ್ಯಾಟ್? ಎಸ್, ಗುಡ್ ವೈಬ್ಸ್, Wipes. ಗುಡ್ ವೈಬ್ಸ್, ಗುಡ್ ವೈಬ್ಸ್ ಅಂತ ಇದೆ. ಸೊ ಇದನ್ನು ನಾನು ಎಲ್ಲಿ ಹಾಕಬೇಕಂತ ಗೊತ್ತಿಲ್ಲ, ಬಿಕಾಸ್ ಆ್ಯಕ್ಚುಲಿ 2 ಗೋಡೆ ನನ್ನ ಮೈಂಡಲ್ಲಿ ಇರೋವಂಥದ್ದು. ಒಂದು ಇದು ಸೋಫಾ ಬ್ಯಾಕ್ ನಾನೇನು ತೋರಿಸಿದ್ರು, ಇನ್ನೂ ಒಂದು ಈ ಕಡೆ ಸ್ಲೈಡಿಂಗ್ ವಾಲ್ ಬಂದಿದೆ, ಆ ಕಡೆ ವಾಲು. ಸೊ ಅಲ್ಲಿ ಹಾಕ್ತೀನಾ ಇಲ್ಲಿ ಹಾಕ್ತೀನಾ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ನೋಡಬೇಕು, ನಮ್ಮನವ್ರನ್ನ ಕರೆಸ್ಬಿಟ್ಟು ಎಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಅದನ್ನು ಕೂಡ ಸ್ಟಿಕ್ ಮಾಡಬೇಕು. ಸೊ ಇದಿಷ್ಟು 5 ಐಟಮ್ಸ್ ನಾನು ಮೀಶೋಯಿಂದ ತರಿಸಿದ್ದು. ಆ್ಯಂಡ್ ಚೆನ್ನಾಗಿದೆ ಎಲ್ಲ ಪ್ರಾಡಕ್ಟ್ಸೂ. ಅಂದ್ಕೊಂಡ ಥರ ಏನು ಏನೋ ಕ್ವಾಲಿಟಿ ಇಶ್ಯೂಸ್ ಇರುತ್ತೆ ಆ ಥರದ್ದೇನೂ ಇರಲಿಲ್ಲ. ಸೊ ಹಾಗಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಸೊ ಎಸ್, ಜಾಸ್ತಿ ಡಿಲೇ ಮಾಡಿದಲೆ ಪಾಪು ಕೂಡ ಮಲ್ಕೊಂಡಿದ್ದಾನೆ. ಹೇಗೂ ಬೇಗ ಬೇಗ ಇದನ್ನು ರೆಡಿ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಅಡುಗೆ ಮನೆಯದು ಗೊತ್ತಿಲ್ಲ, ಟೈಮ್ ಜಾಸ್ತಿ ಹಿಡಿಯುತ್ತೇನೋ, ಬಿಕಾಸ್ ಅದನ್ನು ಸ್ಟಿಕ್ ಮಾಡಿ ನೀಟಾಗಿ ಎಲ್ಲೆಲ್ಲಿ ಬರಬೇಕಂತ ಪ್ಲ್ಯಾನ್ ಮಾಡಿ ಮಾಡಲಿಕ್ಕೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಬನ್ನಿ. ಈ ರೀತಿ ಹೋಮ್ ಡೆಕೋರ್ಗೆ ಆ್ಯಕ್ಚುಲಿ ಯಾವುದೇ ರೀತಿ ಮಳೆ ಹೊಡಿಬೇಕು ಮತ್ತು ತುಂಬ ಮೆಸ್ಸಿ ಆಗುತ್ತೆ ಅಂತ ಏನಿಲ್ಲ. ಜಸ್ಟ್ ಡಬಲ್ ಆ್ಯಂಡ್ ಟೇಪಲ್ಲಿ ಒಂದು ಡೆಕೋರ್ನ ಹಾಕ್ಬಿಡ್ಬೋದು, ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಆ್ಯಂಡ್ ಇದನ್ನು ರಿಮೂವ್ ಮಾಡೋದು ಕೂಡ ಈಸಿನೇ, ತುಂಬ ಏನು ಹಾಳು ಮಾಡುತ್ತೆ ಅಥವಾ ಇದಾಗತ್ತೆ ಅಂತೆಲ್ಲ. ಮೇಂಟೆನೆನ್ಸ್ ಕೂಡ ತುಂಬಾ ಕಮ್ಮಿ. ಸುಮ್ಮನೆ ಒಂದು ಸತಿ ಒದ್ದೆ ಬಟ್ಟೆಲಿ ಈ ರೀತಿ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಹೋಗ್ಬಿಡತ್ತೆ. ಆ್ಯಂಡ್ ತುಂಬ ವಾಲ್ ಖಾಲಿ ಬಿಡೋದಕ್ಕಿಂತ ಈ ರೀತಿ ಒಂಚೂರು ಏನಾದರೂ ಡಿಫ್ರೆಂಟಾಗಿ ಟಚ್ ಕೊಡೋಣ ಅಂತ ಹೇಳಿ ಗುಡ್ ವೈಬ್ಸ್ ಅಂತ ವರ್ಡಿಂಗ್ ಇರೋವಂಥ ಇದನ್ನು ತೊಗೊಂಡೆ. ಚೆನ್ನಾಗಿ ಅನ್ನಿಸ್ತು. ಒಂದು ಸ್ವಲ್ಪ ಮೇಲೆ ಹಾಕಬೇಕಿತ್ತು ಅಂತ ಅಂದರು ನಮ್ಮ ಮನೆಯವರು, ಬಟ್ ಗೊತ್ತಿಲ್ಲ, ಇದು ನನಗೆ ಚೆನ್ನಾಗಿ ಅನ್ನಿಸ್ತು. ಅವ್ರನ್ನ ಹಾಗೂ ಕರೆದೆ ಬನ್ನಿ ಹೇಳಿ ಅಂತ, ಬಟ್ ಅವರೇನೋ ಕಾಲ್ಸಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿದ್ರು. ಸೊ ನನಗೆ ಹೇಗೆ ಅನ್ನಿಸ್ತೋ ನಾನು ಆ ಥರ ಮಾಡಿದ್ದೀನಿ. ನೀವು ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆಯಾ ಅಂತ ಹೇಳಿ. ಸೊ ಎಸ್, ಫೈನಲಿ ಈ ರೀತಿ ಕಾಣಿಸ್ತು. ಮಧ್ಯದಲ್ಲಿ ಗುಡ್ ವೈಬ್ಸ್ ಅಂತ ಹಾಕಿ ಆ ಕಡೆ ಈ ಕಡೆ ಪ್ಲಾನ್ಸು, ಒಂದು ಕಡೆ ಬಟರ್ಫ್ಲೈ, ಇನ್ನೊಂದು ಕಡೆ ಸಿಂಗಲ್ ಫ್ಲವರ್ನ ಸ್ಟಿಕ್ ಮಾಡಿದ್ದೀನಿ. ಅಷ್ಟೇ ಆಯಿತು, ಮುಗೀತು, ಕ್ಲೋಸ್. ಎಸ್, ಗುಡ್ ವೈಬ್ಸ್ ಓನ್ಲಿ. I'm not bad. You bad. ಕಂಪ್ಲೀಟಾಗಿ ಈ ರೀತಿ ಸೋಫಾಗೆ ಕವರ್ ಆಗಿದೆ ಇದು. ಆ್ಯಕ್ಚುಲಿ ಇಲ್ಲಿ ಬೈರವೆಲ್ಲ ಗೀಚ್ ಹಾಕಿದ್ದಾನೆ. ಯಾರಿದು ಡರ್ಟಿ ಕೆಲಸ ಮಾಡಿದ್ದು? ಹೂ ಡಿಡ್ ದಿಸ್? It's you bad manners. I have bad manners, sir. It's your bad manners that you have scratched the wall. Your dad is not good. Okay, come. Don't feel bad. ಅಲ್ಲಿ ಪೈನಾಪಲ್ ಬೇರೆ ಅಂಟಿಸ್ಕೊಂಡಿದ್ದಾನೆ. ಆ ಪೈನಾಪಲ್ಗೆ ಡೈಲಿ ಪೂಜೆನೂ ಮಾಡ್ತಾನೆ. ಓಕೆ, ಸೊ ಎಸ್, ಇದು ಚೆನ್ನಾಗಿ ಬಂತು ಅಂದ್ಕೊಳ್ತೀನಿ. ಆ್ಯಕ್ಚುಲಿ ನನಗೆ ಕನ್ಫ್ಯೂಷನ್ ಇದ್ದಿದ್ದು ಈ ವಾಲಿಗೆ ಮಾಡಲಾ ಅಥವಾ ಈ ವಾಲಿಗೆ ಮಾಡಲಾ ಅಂತ. ಈ ವಾಲಲ್ಲಿ ಮಾಡಿದರೆ ಪೆಂಟಗಿನ್ ಶೇಪಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಓಕೆ, ಅಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ ಸದ್ಯಕ್ಕೆ. ನೋಡೋಣ, ಇಲ್ಲಿಗೆ ಬೇರೆ ಏನಾದರೂ ಆರ್ಡರ್ ಮಾಡ್ತೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ, ಅದನ್ನು ಹೈಲೈಟ್ ಮಾಡಿದರೆ. ಆ್ಯಕ್ಚುಲಿ ಈ ವಾಲು ಇಲ್ಲ ಅಂತಂದರೆ ಈ ವಾಲಿಗೆ ಮಾಡೋಣ ಅಂದ್ಕೊಂಡಿದ್ದೆ, ಈ ಚೇರ್ ಇದೆಯಲ್ಲ ಈ ವಾಲ್ಗೆ. ಬಟ್ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ. ಈ ವಾಲ್ ಸ್ವಲ್ಪ ಎಂಟಿ ಅನ್ನಿಸ್ತಾ ಇದೆ. ನೋಡೋಣ, ಬೇರೆ ಏನಾದರೂ ಫಿಲ್ ಮಾಡಿದ್ರೆ ಚೆನ್ನಾಗಿ ಅನ್ನಿಸ್ಬೋದು. ಲೆಟ್ಸ್ ಸಿ, ಪ್ಲ್ಯಾನ್ ಮಾಡ್ತೀನಿ. ಓಕೆ, ಸೊ ಈಗ ಕಿಚನ್ಗೆ ಲೈಟ್ಸ್ ಹಾಕಬೇಕು, ಅಲ್ಲಿ ಹಾಕ್ಬಿಟ್ಟು ಸಿಗ್ತೀನಿ. ಇನ್ನು ಕಿಚನಲ್ಲಿ ಲೈಟ್ ಹಾಕಲಿಕ್ಕೆ ಪ್ಲಗ್ ಪಾಯಿಂಟ್ ಆಲ್ರೆಡಿ ಇತ್ತು. ನಾನೇನು ಅಂದ್ಕೊಂಡೆ, ಮಿಕ್ಸಿ ನಾನು ಏನು ಯೂಸ್ ಮಾಡ್ತೀನಿ ಅಲ್ಲೇ ಹಾಕಬೇಕಾಗುತ್ತೇನೋ ಅಂದ್ಕೊಂಡೆ. ಬಟ್ ಇನ್ನೂ ಒಂದು ಎಕ್ಸ್ಟ್ರಾ ಪ್ಲಗ್ ಪಾಯಿಂಟು ಹೋಯಿತು, ಮತ್ತು ಸ್ವಿಚ್ ಇಲ್ಲಿಗೆ ಆಕ್ಸೆಸಿಬಲ್ ಆಗೋಯಿತು. ಸೊ ಖುಷಿ ಆಯಿತು ನನಗೆ. ಓಕೆ, ಮತ್ತು ಇನ್ನೊಂದು ಸರ್ತಿ ಬೇರೆ ಏನು 2 ವೇ ಕ್ಲ್ಯಾಂಪ್ ಬರುತ್ತಲ್ಲ ಆ ಥರದ್ದು ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರದ್ದೇನೂ ಇರಲಿಲ್ಲ, ಆರಾಮಾಗಿ ಹಾಕಿದ್ವಿ. ಬಟ್ ಆದರೆ ಪಾಯಿಂಟ್ ಏನು ಅಂತಂದರೆ, ಇದು ಸ್ವಲ್ಪ ದಪ್ಪ ಇದೆ, ಥಿಕ್ನೆಸ್ ಆಗಿದೆ. ಆ ಲೈಟ್ ಏನಿದೆ ಅದು ನೀಟಾಗಿ ಅಂಟುತ್ತಾ ಇರಲಿಲ್ಲ. ಡಬಲ್ ಆ್ಯಂಡ್ ಟೇಪ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಡಬಲ್ ಆ್ಯಂಡ್ ಟೇಪಲ್ಲಿ ಯೂಶ್ವಲಿ ಅಂಟುತ್ತೆ ಅಲ್ವಾ ಅಂತ ಅಂದ್ಕೊಂಡ್ವಿ.
ಇನ್ನು ನೆನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಯಾಕೆ ಅಂತ ಹೇಳಿದ್ರೆ ಅದನ್ನು ಕಿಚನ್ಗೆ ಹಾಕಬೇಕಂತ ಅಂದ್ಕೊಂಡಿದ್ವಲ್ಲ, ಡಬಲ್ ಎಂಡ್ ಟೇಪಲ್ಲಿ ಹಾಕ್ಬೋದು ಅಂತ ನಾನು ಅಂದ್ಕೊಂಡು ಡಬಲ್ ಎಂಡ್ ಟೇಪ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಅದು ತೊಗೊಂಡು ಬಂದಿದ್ರು, ಬಟ್ ಅದು ನಿಲ್ತಾನೆ ಇರಲಿಲ್ಲ. ಒಂದು ಕಡೆಯಿಂದ ಅಂಟಿಸ್ಕೊಂಡು ಬರ್ತಾಯಿದ್ರೆ ಇನ್ನೊಂದು ಕಡೆಯಿಂದ ಕಿತ್ಕೊಂಡು ಬರ್ತಾಯಿತ್ತು. ಸೊ ನಮ್ಮ ಮನೆಯವ್ರು ಅವಾಗ ಅಂದರು, ನೀನು ಇದನ್ನು ಆರ್ಡರ್ ಮಾಡಬಾರ್ದಿತ್ತು, ಇನ್ನೊಂದು ಸ್ಟ್ರಿಪ್ ಥರ ಬರುತ್ತಲ್ಲ LED ಸ್ಟ್ರಿಪ್ಪು, ಅದನ್ನಾದರೆ ನೀಟಾಗಿ ಡಬಲ್ ಎಂಡ್ ಟೇಪಲ್ಲಿ ಅಂಟಿಸ್ಬೋದು, ಇದು ಅಂಟ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು. ಸರಿ ಆಯಿತು, ಇದನ್ನು TV ಯೂನಿಟಿಗೆಲ್ಲಾದರೂ ಹಾಕೋಣ, ಕಿಚನಿಗೆ ಬೇರೆ ಏನಾದರೂ ಆರ್ಡರ್ ಮಾಡ್ತೀನಿ ಅಂತ ಅಂದ್ಕೊಂಡೆ. ನೋಡಬೇಕು ಇನ್ನು TV ಯೂನಿಟ್ಗೆ ಯಾವ ಥರ ಹಾಕಬೇಕಂತ ಇನ್ನೂ ಪ್ಲ್ಯಾನ್ ಇಲ್ಲ, ಬಟ್ ನೋಡೋಣ TV ಯೂನಿಟ್ಗೆ ಹಾಕೋಣ ಅದನ್ನು ಅಂತ ಅಂದ್ಕೊಂಡಿದ್ದೀವಿ. ಸೊ ಎಸ್, ಇವಾಗ ರೆಡಿ ಆಗಿದ್ದೀನಿ, ಹೊರಗಡೆ ಹೋಗಬೇಕು ಅಂತ. ಪಾಪುಗೆ ಹಾಲು ಕೊಡಿಸಿ ಸ್ನಾನ ಮಾಡಿಸಿ ಮಲಗಿಸಿದಾಗಿದೆ. ಸೊ ಇನ್ನು 2 hours ನನಗೆ ಟೈಮ್ ಇರುತ್ತೆ, ಹೊರಗಡೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ಲಿ ನಾನು ಎಲ್ಲಿ ಹೊರಗಡೆ ಹೋಗ್ತಾ ಇದ್ದೀನಿ, ಏನು ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ವ್ಲಾಗಲ್ಲಿ. ಸೊ ಇವತ್ತಿನ ವ್ಲಾಗ್ ನಾನು ಮೀಶೋಯಿಂದ ಏನೇನು ತಂದೆ ಅಂತ ತೋರಿಸ್ತಿದ್ದೀನಿ. ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಮುಂದಿನ ವ್ಲಾಗ್ ಕೂಡ ತುಂಬ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬ ದಿವಸಗಳಾದಮೇಲೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಶಾಪಿಂಗ್ಗೆ ಅಂತ. ಸೊ ಎಸ್, ಏನೇನು ತೊಗೊಳ್ತೀನಿ, ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಲಾಟ್ಸ್ ಆಫ್ ಲವ್, ಬಾಯ್.